ನಮಸ್ತೆ. ಇವತ್ತಿನ ಸವಿಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ಅಕ್ಕಿ, ಕಾಯಿತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಂಡು ರುಚಿಯಾದ ದೋಸೆ ಮಾಡೋಣ. ಈ ದೋಸೆಯ ವಿಶೇಷ ಏನಂದರೆ ಮಧ್ಯದಲ್ಲಿ ಕಾಯಿತುರಿ, ಬೆಲ್ಲ, ಏಲಕ್ಕಿ ಹಾಕಿ ಮಾಡಿರುವ ಸಿಹಿಯಾದ ಹೂರಣವನ್ನು ತುಂಬಿ ಮಾಡ್ತಾ ಇದ್ದೇನೆ. ಹೊರಗಡೆ ರುಚಿಯಾದ ದೋಸೆ, ಒಳಗಡೆ ಸಿಹಿಯಾದ ಹೂರಣ. ತಿನ್ನೋಕೆ ಹೇಗಿರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡಿ. ಬನ್ನಿ ಈ ರುಚಿಯಾದ ದೋಸೆನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ 1 ಲೋಟದಷ್ಟು ಅಕ್ಕಿಯನ್ನು ಹಿಂದಿನ ದಿನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೇನೆ. ಮರುದಿನ ಬೆಳಿಗ್ಗೆ ಮತ್ತೊಮ್ಮೆ ಅಕ್ಕಿಯನ್ನು ತೊಳೆದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ 1 ಕಪ್ನಷ್ಟು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೂ ಬೇಕಾಗುವಷ್ಟು ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳೋಣ. ನೋಡಿ, ಈಗ ಹಿಟ್ಟು ಈ ರೀತಿ ತೆಳ್ಳಗೆ ನೀರು ದೋಸೆಗೆ ಬೇಕಾಗುವಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಸಾಕಾಗುತ್ತೆ. ನಂತರ ದೋಸೆಗೆ ಬೇಕಾದ ಹೂರಣವನ್ನು ರೆಡಿ ಮಾಡಿಕೊಳ್ಳೋಣ. ಒಂದು ಬಾಣಲೆಯನ್ನು ಗ್ಯಾಸ್ ಮೇಲಿಟ್ಟು ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಳ್ಳೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಮತ್ತು 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಬೆಲ್ಲ ಕರಗಿ ಎಲ್ಲವೂ ಒಂದಕ್ಕೊಂದು ಬೆರೆಯುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹೂರಣ ರೆಡಿ ಆಯಿತು. ನಂತರ ದೋಸೆ ಮಾಡಿಕೊಳ್ಳೋಣ. ಮೊದಲು ಮೀಡಿಯಂ ಫ್ಲೇಮ್ನಲ್ಲಿ ದೋಸೆ ತವವನ್ನು ಬಿಸಿ ಮಾಡಿಕೊಳ್ಳೋಣ. ತವ ಬಿಸಿಯಾದ ಮೇಲೆ ಸ್ವಲ್ಪ ಎಣ್ಣೆ ಸವರಿ ತಯಾರಿಸಿಕೊಂಡ ಹಿಟ್ಟನ್ನು ಹಾಕಿ ನೀರು ದೋಸೆ ಥರ ತೆಳುವಾಗಿ ಸ್ಪ್ರೆಡ್ ಮಾಡಿಕೊಳ್ಳೋಣ. ದೋಸೆ ಬೆಂದ ಮೇಲೆ ನಿಧಾನವಾಗಿ ತೆಗೆದು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳೋಣ. ನಂತರ ನಾವು ರೆಡಿ ಮಾಡಿಕೊಂಡಿರುವ ಸಿಹಿಯಾದ ಹೂರಣವನ್ನು ದೋಸೆಯ ಮಧ್ಯದಲ್ಲಿ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಳ್ಳೋಣ. ಈ ರೀತಿ ದೋಸೆಯನ್ನು ಫೋಲ್ಡ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಸ್ವೀಟ್ ದೋಸಾ ರೋಲ್ ಸವಿಯಲು ಸಿದ್ಧ. ಹೊರಗಡೆ ತೆಳುವಾದ ನೀರು ದೋಸೆಯ ರುಚಿಯ ಜೊತೆ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್, ಒಳಗಡೆ ಬೆಲ್ಲ, ಕಾಯಿ ತುರಿ ಮತ್ತು ಏಲಕ್ಕಿಯಿಂದ ಮಾಡಿರುವ ಸಿಹಿಯಾದ ಹೂರಣದ ಸವಿ ಇವೆಲ್ಲ ಸೇರಿ ಈ ದೋಸೆ ರೋಲ್ನ ರುಚಿ ಇನ್ನೂ ಸ್ಪೆಷಲ್ ಆಗಿರುತ್ತೆ. ಸರಳವಾದ ಪದಾರ್ಥಗಳಿಂದ ಮಾಡಬಹುದಾದ ಈ ದೋಸೆ ರೋಲನ್ನು ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟವಾಗುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.